ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಒಪ್ಪಂದದ ಮಾತುಗಳು ಕೇವಲ ಕಾಗದಕ್ಕಷ್ಟೇ ಸೀಮಿತವಾಗಿವೆ. ಕೆಲವು ವಾರಗಳ ಹಿಂದೆಯಷ್ಟೇ ಹಾರ್ಮುಜ್ ಜಲಮಾರ್ಗವನ್ನು ಮುಕ್ತಗೊಳಿಸಿದ ಅಮೆರಿಕ ಮತ್ತು ಇರಾನ್ ಈಗ ಮತ್ತೆ ಭೀಕರ ಯುದ್ಧದ ಕಾರ್ಮೋಡಕ್ಕೆ ಸಾಕ್ಷಿಯಾಗಿವೆ. ಬುಷೆಹರ್, ಚಬಹಾರ್ ಮತ್ತು ಬಂದರ್ ಅಬ್ಬಾಸ್ ಸೇರಿದಂತೆ ಹಾರ್ಮುಜ್ ಜಲಸಂಧಿಯ ಉದ್ದಕ್ಕೂ ಅಮೆರಿಕ ನಡೆಸಿದ 2 ದಿನಗಳ ಬಾಂಬ್ ದಾಳಿಗೆ ಇರಾನ್ ಈಗ ರಣರಂಗದಲ್ಲೇ ಪ್ರತ್ಯುತ್ತರ ನೀಡಿದೆ. ಅಮೆರಿಕದ ದಾಳಿಯಿಂದ ತನ್ನ ದೇಶದ 14 ಜನ ಸಾವನ್ನಪ್ಪಿ 78 ಜನ ಗಾಯಗೊಂಡಿದ್ದಕ್ಕೆ ಪ್ರತಿಕಾರವಾಗಿ ಇರಾನ್ ಸೈನ್ಯ ಈಗ ನೇರ ದಾಳಿಗೆ ಇಳಿದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಿತ್ರ ರಾಷ್ಟ್ರಗಳಾದ ಬಹ್ರೇನ್, ಕುವೈತ್ ಮತ್ತು ಕತಾರ್ನಲ್ಲಿರುವ ಯುಎಸ್ ಮಿಲಿಟರಿ ನೆಲೆಗಳು ಹಾಗೂ ಪ್ರಮುಖ ಕಾರ್ಯತಂತ್ರದ ಕೇಂದ್ರಗಳನ್ನು ಗುರಿಯಾಗಿಸಿ ಇರಾನ್ ಭೀಕರ ರಾಕೆಟ್ ಮತ್ತು ಡ್ರೋನ್ ದಾಳಿ ನಡೆಸಿದ್ದಾಗಿ ಇರಾನ್ ಅಧಿಕಾರಿಗಳು ಅಧಿಕೃತವಾಗಿ ಘೋಷಿಸಿದ್ದಾರೆ. ಅತ್ತ ಟ್ರಂಪ್ ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲಿನ ಇರಾನಿನ ಬೆದರಿಕೆಯನ್ನು ಹತ್ತಿಕ್ಕಲು ನಮ್ಮ ದಾಳಿ ಅನಿವಾರ್ಯವಾಗಿತ್ತು ಎನ್ನುತ್ತಿದ್ದರೆ, ಇತ್ತ ಇರಾನ್ ಅಮೆರಿಕದ ಮಿಲಿಟರಿ ನೆಲೆಗಳನ್ನೇ ಧ್ವಂಸ ಮಾಡಲು ನಿಂತಿದೆ. 2 ಬಲಿಷ್ಠ ರಾಷ್ಟ್ರಗಳ ಈ ಮೊಂಡತನ ಮತ್ತು ಪ್ರತಿಕಾರದ ಆಟ ಇಡೀ ಗಲ್ಫ್ ರಾಷ್ಟ್ರಗಳನ್ನು ಕಂಗೆಡಿಸಿದ್ದು ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ಮಹಾಯುದ್ಧದ ಭೀತಿ ಸೃಷ್ಟಿಸಿದೆ.